ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಹಸುಗಳನ್ನ ಇಟ್ಕೊಂಡು ತೋಟಕ್ಕೆ ಹೋಗ್ತಾ ಇದೀವಿ. ಹಾಗೆ ಮಾವಿನಕಾಯಿ ಕಿತ್ಕೊಬರೋಣ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಮಾವಿನಕಾಯಿ ಬಿಟ್ಟಿದೆ ನೋಡಿ, ನೋಡಿದ ತಕ್ಷಣನೇ ಬಾಯಲ್ಲಿ ನೀರು ಬರೋ ಥರ ಇದೆ ಅಲ್ವಾ. ಸೊ ಇವತ್ತು ಮಾವಿನಕಾಯಿ ಕಿತ್ಕೊಬರೋಣ ಅಂತೇಳಿ ಜೊತೆಗೆ ನಾನು ಹೋಗಿದ್ದೆ. ಹಾಗೆ ಮರದ ಮೇಲೆ ಹತ್ತಿ ಕೂತ್ಕೊಂಡು ಸೊ ಮಾವಿನಕಾಯಿ ಎಲ್ಲ ಅಪ್ಪಾಜಿ ಕೇಳ್ತಾ ಇದ್ರು. ಒಂದಷ್ಟು ಮಾವಿನಕಾಯಿನ ಅಲ್ಲೇ ಕೂತ್ಕೊಂಡು ತಿಂದು, ಹಾಗೆ ನಂಗಂತೂ ಮಾವಿನ ಮರದ ಮೇಲೆ ಹತ್ತದ ಮೇಲೆ ನನ್ನ ಚೈಲ್ಡ್ಹುಡ್ ಅಂತೂ ತುಂಬ ನೆನಪಾಯಿತು. ಸೊ ಈ ಮಾವಿನ ಮರದಲ್ಲಿ ನಾವು ಹಣ್ಣು ಕಿತ್ಕೊಂಡು ತಿನ್ನೋದು, ಹಾಗೆ ಆಟ ಆಡಿದ್ದು ಎಲ್ಲ ನೆನಪಾಗ್ತಿತ್ತು. ಹಾಗೆ ಅಪ್ಪಾಜಿ ಅಂತೂ ಮೇಲತ್ತಿ ಕೆಲವು ಮಾವಿನಕಾಯಿನೆಲ್ಲ ಕೆಡವಿದ್ರು. ಕೊನೆಗೆ ಸೊ ಈ ರೀತಿ ಒಂಥರ ವಾಟರ್ ಕ್ಯಾನಲ್ಲೆಲ್ಲ ಮಾವಿನಕಾಯಿನ ಕಿತ್ವಿ. ಮರದ ತುದಿಲಿರೋಂಥ ಮಾವಿನಕಾಯಿನ ಈ ರೀತಿಯಾಗಿ ಈಸಿಯಾಗಿ ನಾವು ಕಿತ್ವಿ ಕೆಳಗಿಂದನೇ. ಯಾಕೆಂದರೆ ಮಾವಿನಕಾಯಿನ ಪೆಟ್ಟಾಗದೇ ಇರೋ ರೀತಿ ಕಿತ್ತು ಅದನ್ನು ಹಣ್ಣಾಕಬೇಕು, ಹಾಗಾಗಿ ಈ ರೀತಿ ಮಾಡಿದ್ವಿ. ಹಾಗೆ ಕೆಲವೊಂದು ಮಾವಿನಕಾಯಿನ ತಿನ್ನೋವಾಗ್ಲೂ ನೋಡಿ ಹುಷಾರಾಗಿ ತಿನ್ನಿ. ಈ ರೀತಿ ಚುಕ್ಕಿ ಬಿದ್ದಿರೋ ಹಾಳಾಗಿರೋ ಅಂಥದ್ದನ್ನ ತಿನ್ನೋದು ಬೇಡ. ಮಾವಿನಕಾಯಿನೆಲ್ಲ ಕೆಡವಿದ್ದಾದ್ಮೇಲೆ ಅಪ್ಪಾಜಿ ಬೈಕಲ್ಲೇ ತಗೊಂಡೋಗಿ ಮನೆಗೆ ಮಾವಿನಕಾಯಿನ ಇಟ್ಟು ಬಂದರು. ಹಾಗೆ ಅಮ್ಮ ಇಲ್ಲಿ ಎಳ್ನೀರು ತೊಗೊಬಂದರು ಕುಡಿಯೋಣ ಅಂತೇಳಿ. ನನಗೆ ನನ್ನ ಮಗನಿಗೆ ಎಲ್ಲ ಎಳ್ನೀರನ್ನ ಕೊಚ್ಕೊಟ್ರು. ಹಾಗೆ ಎಳ್ನೀರೆಲ್ಲ ಕುಡಿದು ನನ್ನ ಮಗನ್ನ ಸ್ವಲ್ಪ ಮರದ ಮೇಲೆ ಹತ್ತಿಸಿ ಅವನ್ನ ಆಟ ಆಡಿಸ್ಕೊಂಡು ಅವನಿಗೆ ಖುಷಿ ಆಗ್ತಾಯಿತ್ತು. ಚೆನ್ನಾಗಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾನೆ ನೋಡಿ, ಎಂಜಾಯ್ ಮಾಡ್ತಿದ್ದ ಅವನು. ತೋಟದಿಂದ ಮನೆಗೆ ಬಂದಮೇಲೆ ಎಲ್ಲರೂ ಫ್ರೆಶ್ ಅಪ್ ಆದ್ವಿ. ಹಾಗೆ ಆಚೆ ಬಂದು ನೋಡಿದ್ರೆ ಜೋರಾಗಿ ಮಳೆ ಬರ್ತಿತ್ತು. ಸೊ ಹಾಗಾಗಿ ಸ್ಟ್ರಾಂಗಾಗಿ ಒಂದು ಟೀ ಇಟ್ಕೊಡು ಅಂತ ಕೇಳಿದರು. ಹಾಗಾಗಿ ಎಲ್ರಿಗೂ ಶುಂಠಿ ಟೀ ಇಟ್ಟೆ. ಹಾಗೆ ನಮಗೆ ಸ್ವಲ್ಪ ಹಾಲು ಕಾಯಿಸ್ಕೊಂಡು, ಹಾಗೆ ಸಂಜೆ ಆಯ್ತಾ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಕೆಡವುಕ ಬಂದಿರೋ ಮಾವಿನಕಾಯಿನ ಹಣ್ಣಗಾಕೋಣ ಅಂತೇಳಿ ಅಪ್ಪಾಜಿ ಹಣ್ಣಗಾಕ್ತಿದ್ದಾರೆ. ಕೆಳಗೆ ಹುಲ್ಲಾಕಿ ಅದ್ರ ಮೇಲೆ ಹಣ್ಣುಗಳನ್ನ ಇಟ್ಟು ಮತ್ತೆ ಅದ್ರ ಮೇಲೆ ಹುಲ್ಲನ್ನ ಮುಚ್ಚಿ ಹಣ್ಣಾಕ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.